ಹೆಲೋ ಸ್ಟಾಕ್ ಮಾರ್ಕೆಟ್ ಎಂಥೂಸಿಯಾಸ್. ಇಂಡಿಯಾ ಓಮನ್ ಎಫ್‌ಡಿಎ ಸ್ಟ್ರಾಟಜಿಕ್ ಗಲ್ಫ್ ಗೇಟ್‌ವೇ ಯಾವ ತರ ಚೆಕ್ ಮಾಡೋಣ ಬನ್ನಿ. ಕೆಲವು ಟ್ರೇಡ್ ಡೀಲ್ಸ್ ಮಾರ್ಕೆಟ್ಸ್ ಎಕ್ಸ್ಪಾಂಡ್ ಮಾಡುತ್ತೆ, ಇನ್ನು ಕೆಲವು ಇನ್ಫ್ಲೂಯೆನ್ಸ್ ಎಕ್ಸ್ಪಾಂಡ್ ಮಾಡುತ್ತೆ. ಇಂಡಿಯಾ ಕಾಂಪ್ರಿಹೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ಸೈನ್ ಮಾಡಿದೆ ಓಮನ್ ಜೊತೆಗೆ. ಇದು ಸಿಂಪಲ್ ಟ್ಯಾರಿಫ್ ಡೀಲ್ ಅಂತೂ ಅಲ್ವೇ ಅಲ್ಲ, ಇದು ಗಲ್ಫ್ ನಲ್ಲಿ ಸ್ಟ್ರಾಟಜಿಕ್ ಪೊಸಿಷನಿಂಗ್ ಕೂಡ ಆಗಿದೆ. ಓಮನ್ ಅರೇಬಿಯನ್ ಸಿ ಬಳಿ ಇರುವಂತಹ ಪ್ರಮುಖ ಲಾಜಿಸ್ಟಿಕ್ ಹಬ್ ಆಗಿರುವಂತಹ ಏಷ್ಯಾ, ಆಫ್ರಿಕಾ ಮತ್ತೆ ಯುರೋಪ್ ನಡುವೆ ಬ್ರಿಡ್ಜ್ ಕೂಡ ಆಗಿದೆ. ಈ ಡೀಲ್ ಇಂಡಿಯಾಗೆ ಗಲ್ಫ್ ರೀಜನ್ ನಲ್ಲಿ ಡೀಪರ್ ಪ್ರೆಸೆನ್ಸ್ ಕೊಡುತ್ತೆ, ಎನರ್ಜಿ, ಟ್ರೇಡ್ ರೂಟ್ಸ್ ಮತ್ತೆ ಕ್ಯಾಪಿಟಲ್ ಫ್ಲೋಸ್ ದೃಷ್ಟಿಯಿಂದ. ಈ ಡೀಲ್ ನಲ್ಲಿ ಏನೇನಿದೆ ಚೆಕ್ ಮಾಡೋಣ. ಇಂಡಿಯಾ ಓಮನ್ ಟ್ರೇಡ್ ಸುಮಾರು 12 to 15 ಬಿಲಿಯನ್ ಡಾಲರ್ಸ್ ಇದೆ. ಇದರಲ್ಲಿ ಸಿಎಪಿ ಅಡಿಯಲ್ಲಿ ನೋಡೋದಾದ್ರೆ ಸುಮಾರು 80 to 90% ಟ್ಯಾರಿಫ್ ಲೈನ್ಸ್ ರೆಡ್ಯೂಸ್ ಆಗ್ತಾ ಇದೆ. ಇಂಜಿನಿಯರಿಂಗ್ ಗೂಡ್ಸ್ ಮತ್ತೆ ಟೆಕ್ಸ್ಟೈಲ್, ಕೆಮಿಕಲ್ಸ್, ಪ್ಲಾಸ್ಟಿಕ್ಸ್ ಮತ್ತೆ ಫುಡ್ ಪ್ರಾಡಕ್ಟ್ಸ್ ಮೇಲೆ ಬೆಟರ್ ಮಾರ್ಕೆಟ್ ಆಕ್ಸೆಸ್ ಕೂಡ ಇದೆ. ಸೆಲೆಕ್ಟೆಡ್ ಸರ್ವಿಸಸ್ ಸೆಕ್ಟರ್ಸ್ ನಲ್ಲಿ ಪ್ರೊಫೆಷನಲ್ ಮೊಬೈಲಿಟಿ ಕೇಸ್ ಈಸ್ ಕೂಡ ಇದೆ. ಸ್ಟ್ರಾಂಗರ್ ಇನ್ವೆಸ್ಟ್ಮೆಂಟ್ ಪ್ರೊಟೆಕ್ಷನ್ ಅಲ್ಲಿ ಫ್ರೇಮ್ ವರ್ಕ್ ಕೂಡ ನಡೀತಾ ಇದೆ. ರಿವರ್ಸ್ ಸೈಡ್ ನಲ್ಲಿ ನೋಡೋದಾದ್ರೆ ಇಂಡಿಯಾ ರೆಡ್ಯೂಸ್ ಮಾಡಬಹುದು ಸೆಲೆಕ್ಟ್ ಪೆಟ್ರೋಕೆಮಿಕಲ್ ಪ್ರಾಡಕ್ಟ್ಸ್ ಮೇಲೆ ಡ್ಯೂಟೀಸ್ ಅನ್ನ. ಜೊತೆಗೆ ಅಲ್ಯೂಮಿನಿಯಂ ಇಂಪೋರ್ಟ್ಸ್ ಕೂಡ ಓಮನಿ ಎಕ್ಸ್ಪೋರ್ಟ್ಸ್ ಜೊತೆಗೆ ನಡೆಸ್ತಾ ಇದ್ದಾರೆ. ಜಿಡಿಪಿ ಮತ್ತೆ ಮ್ಯಾಕ್ರೋ ಇಂಪ್ಯಾಕ್ಟ್ ಏನಿದೆ ಇದರಿಂದ ಅಂತ ಚೆಕ್ ಮಾಡೋದಾದ್ರೆ ಇದು ಇಯು ಮಟ್ಟದಲ್ಲಿ ವಾಲ್ಯೂಮ್ ಡೀಲ್ ಅಲ್ಲ, ಆದ್ರೆ ಸ್ಟ್ರಾಟಜಿಕ್ ಸಿಗ್ನಿಫಿಕೆನ್ಸ್ ತುಂಬಾ ಇದೆ. ಯಾಕಂತಂದ್ರೆ ಗಲ್ಫ್ ರೀಜನ್ ಇಂಡಿಯಾಗೆ ತುಂಬಾ ಇಂಪಾರ್ಟೆಂಟ್. ಅಂದ್ರೆ ಲೈಕ್ ಎನರ್ಜಿ ಇಂಪೋರ್ಟ್ಸ್ ಆಗಿರ್ಬೋದು, ರೆಮಿಟೆನ್ಸ್ ಆಗಿರ್ಬೋದು, ಕನ್ಸ್ಟ್ರಕ್ಷನ್ ಕಾಂಟ್ರಾಕ್ಟ್ಸ್ ಆಗಿರ್ಬೋದು. ಇದೆಲ್ಲ ನೋಡೋದ್ರ ಮೇಲೆ ಗೊತ್ತಾಗೋದೇನಂತಂದ್ರೆ ತುಂಬಾ ಟ್ರೇಡ್ ಮಾಡೋದ್ರಿಂದ ಸ್ಮೂತರ್ ಲಾಜಿಸ್ಟಿಕ್ ಆಗತ್ತೆ, ಎನರ್ಜಿ ಕೋಆಪರೇಷನ್ ಅಂತೂ ಇದ್ದೇ ಇರುತ್ತೆ. ಇಂಕ್ರಿಮೆಂಟ್ ಎಕ್ಸ್ಪೋರ್ಟ್ ಗ್ರೋತ್ ಅಂತೂ ಇರುತ್ತೆ. ಈವನ್ 0.1% ಇಂದ 0.2% GDP ಸಪೋರ್ಟ್ ಕೂಡ ಸ್ಟ್ರಾಟಜಿಕ್ ಅಡ್ವಾಂಟೇಜ್ ಕೊಡ್ತಾ ಇದೆ. ಪಾಸಿಬಲ್ ಯಾವ ಏರಿಯಾಸ್ ಅಲ್ಲಿ ನಿಮ್ಗೆ ಪ್ರೆಷರ್ ನೋಡ್ಬೋದು ಅಂತಂದ್ರೆ ಡೊಮೆಸ್ಟಿಕ್ ಪೆಟ್ರೋಕೆಮಿಕಲ್ ಪ್ರೊಡ್ಯೂಸರ್ಸ್ ಮೇಲೆ ಮತ್ತೆ ಕೆಲವು ಮೆಟಲ್ ಸೆಗ್ಮೆಂಟ್ಸ್ ಮೇಲೆ. ಆದ್ರೆ ಸ್ಕೇಲ್ ಅಂತೂ ಮ್ಯಾನೇಜಬಲ್ ತರಾನೇ ಇದೆ. ಇದು ಮಾರ್ಕೆಟ್ ಪರ್ಸ್ಪೆಕ್ಟಿವ್ ಇಂದ ನೋಡೋದಾದ್ರೆ ಈ ಡೀಲ್ ಇಂದ ಎಕ್ಸ್ಪೋರ್ಟ್ ಡೈವರ್ಸಿಫಿಕೇಶನ್ ಸಪೋರ್ಟ್ ಮಾಡುತ್ತೆ, ಎನರ್ಜಿ ಟ್ರೇಡ್ ಅಂತೂ ಸ್ಟೆಬಿಲಿಟಿ ಕೊಡುತ್ತೆ, ರುಪಿ ಸ್ಟೆಬಿಲಿಟಿಗೆ ಇಂಡೈರೆಕ್ಟ್ ಆಗಿ ಸಪೋರ್ಟ್ ಮಾಡ್ತಿದೆ, ಇನ್ಫ್ರಾಸ್ಟ್ರಕ್ಚರ್ ಆರ್ಡರ್ ಇನ್ಫ್ಲೋಸ್ಗೆ ಟೈಲ್ ವಿಂಡ್ ಕೂಡ ಇದೆ. ಇಯು ಡೀಲ್ ಹೆಡ್ಲೈನ್ ಆಗಿರ್ಬೋದು, ಆದ್ರೆ ಓಮನ್ ಡೀಲ್ ಅನ್ನೋದು ಕಾರಿಡಾರ್ ಸ್ಟ್ರಾಟಜಿ. ಜಿಯೋ ಪಾಲಿಟಿಕ್ಸ್ ನಲ್ಲಿ ಕಾರಿಡಾರ್ಸ್ ಅಂತೂ ತುಂಬಾ ಮುಖ್ಯ. ಇನ್ವೆಸ್ಟರ್ಸ್ಗೆ ಇದು ಲಾಂಗ್ ಟರ್ಮ್ ಸ್ಟೆಬಿಲಿಟಿ ಸಿಗ್ನಲ್ ಕೂಡ ಆಗಿದೆ. ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಇಂಡಿಯಾ US ಫ್ರೇಮ್ ವರ್ಕ್ ಬಗ್ಗೆ ತಿಳ್ಕೊಳ್ಳೋಣ. ಇದು ಚಾಣಕಿ ಎಲಿಷನ್ ಇನ್ವೆಸ್ಟ್ಮೆಂಟ್ ಅಡ್ವೈಸರಿ. ನಮ್ಮ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹ್ಯಾವ್ ಎ ಸೂಪರ್ ಎಲಿಷನ್ ಡೇ. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಬೈ ಬೈ.